ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲೋ ನರಸಿಂಹ, ಪರೀಕ್ಷೆಯಲ್ಲಿ ಕಾಪಿ ಗೀಪಿ ಹೊಡಿಬೇಡ್ವೋ, ನಿನ್ನ ಒದ್ದು ಹೊರಗಡೆ ಹಾಕ್ಬಿಡ್ತಾರೆ. ಲೇ, ಎಲ್ರಿಗೂ ನಿನ್ ಬುದ್ಧಿನೇ ಇರುತ್ತೆ ಅಂತ ಯಾಕೆ ಅನ್ಕೊಂಡ್ಬಿಡ್ತೀಯ ನೀನು? ಅವ್ರಿಗೂ ಸ್ವಂತ ಬುದ್ಧಿ ಇರುತ್ತೆ, ಬರೀತಾನೆ. ಅಯ್ಯೋ ಅಣ್ಣ, ಅವ್ನು ಹುಷಾರಲ್ಲಿ ಅವ್ನು ಇರ್ಲಿ ಅಂತ ಹೇಳ್ದೆ ಅಷ್ಟೇ. ಅತ್ತೆ ತಲೆ ಕೆಡ್ಸ್ಕೊಂಬೇಡ, ನಾನು ಎಷ್ಟು ಓದಿನೋ ಅಷ್ಟು ಅಚ್ಚುಕಟ್ಟಾಗಿ ನೀಯತ್ತಾಗಿ ಬರ್ದ್ಬಿಡ್ತು. ನಾ ಬರ್ಲಪ್ಪ ಅಮ್ಮ, ಬರ್ತೀನಿ. ಒಳ್ಳೇದಾಗಿ ಬಾಯ್ ಬಿಟ್ಟಿ. ಏನ್ ನೋಡ್ತಾ ಇದೀಯಾ? ಅಣ್ಣ, ಇವನ್ನ ನೋಡ್ತಿದ್ರೆ ನನ್ಗೂ ಪೊಲೀಸ್ ಪರೀಕ್ಷೆ ಬರಿಬೇಕು ಅಂತ ಅನಿಸ್ತಿದೆ. ಪೊಲೀಸ್ ಪರೀಕ್ಷೆ ಅಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ನೀನು ಟೀ ತಂದು ಕೊಡೋಕು. ನೋಡಿ ಅದಕ್ಕೆ ಯಾಕೆ ಅವಳನ್ನ ಕಿಚಾಯಿಸ್ತೀರ ಹಂಗೆ? ದೀಪ ಅವ್ರು ಇಲ್ಲೂ ಇಲ್ವಲ್ಲ? ಅಪ್ಪ, ದೀಪ ಅವ್ರೇನಾದ್ರು ಈ ಕಡೆ ಬಂದಿದ್ರಾ? ನೋಡಿ ಅಪ್ಪ, ದೀಪ ಅವ್ರು ಈ ಥರ ಲೆಟರ್ ಬರೆದಿಟ್ಟು ಹೋಗಿದ್ದಾರೆ. ಏನು ಮಾಡಲಿ ನಾನು? ಅದಕ್ಕೇನು ಬಿಟ್ಟು ಬನ್ನಿ ಅಂತಿದ್ದಾರೆ, ಅದು ಹೇಗೆ ಬಿಟ್ಟು ಹೋಗಕ್ಕಾಗತ್ತಪ್ಪ? ದೀಪ ಅವರ ಅದಕ್ಕೇನ ಅಂತ ಬಂದರೆ ಮೊದಲು ನಾನು ಅದಕ್ಕೇನೆ ಚೂಸ್ ಮಾಡೋದು. ಹಾಗಂತ ನಾನು ದೀಪ ಅವ್ರನ್ನೇ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ, ಅವರು ನನಗೆ ಬೇಕು. ದಿನ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿರಲಿಲ್ಲ. ಅವ್ರು ಯಾವಾಗ ನನ್ನಿಂದ ದೂರ ಹೋದ್ರೋ ಅವಾಗ ಅವ್ರ ಬೆಲೆ ಏನು ಅಂತ ಅರ್ಥ ಆಯ್ತು. ಪ್ರೀತಿ ಬಗ್ಗೆ ನೀವು ತಿಳಿಸ್ಕೊಟ್ರಿ, ಅದಕ್ಕೆ ಅತ್ತಿಗೆಗೂ ಹೇಳ್ದೆ ದೀಪ ಅವ್ರನ್ನ ಹುಡ್ಕೊಂಡು ಹೋಗಿದ್ದು. ಅಂದ್ರೆ ಈಗ ಅವ್ರು ನೋಡಿದ್ರೆ ಅದಕ್ಕೇನು ಬಿಟ್ಟು ನನ್ನ ಜೊತೆ ಬನ್ನಿ ಅಂತ ಕಂಡೀಷನ್ ಹಾಕ್ತಾ ಇದ್ದಾರೆ. ಕೋಪ ಬರಲ್ವಾಪ? ದೀಪ, ನೀನು ಒಂದ್ ಕಡೆ ಇಷ್ಟು ದಿನ ಆದ್ಮೇಲೆ ನೀವು ಮಾತಾಡ್ತಾ ಇದ್ದೀರಲ್ಲ ಅಂತ ಖುಷಿ ಆಗ್ತಾ ಇದ್ರೆ, ಇನ್ನೊಂದ್ ಕಡೆ ದೀಪ ಅವ್ರು ಹೀಗೆ ಮಾಡ್ಬಿಟ್ರಲ್ಲ ಅಂತ ಬೇಜಾರು. ದೀಪ, ನೀನು ಹಾ ಆಯ್ತಪ್ಪ, ನಿಮ್ಮ ಆಸೆ ಅಂತೆ ನಾನು ದೀಪ ಅವ್ರು ಒಂದಾಗ ಟ್ರೈ ಮಾಡ್ತೀವಿ. ದೀಪ ಅವ್ರು ಎಲ್ಲಿ ಹೋಗಿದ್ದಾರೆ ನೋಡಿ, ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬರ್ತೀನಿ. ರೆಸ್ಟ್ ಮಾಡಿ, ಹುಷಾರು. ನನ್ನ ಪ್ರೀತಿಗೋಸ್ಕರ ನನ್ನ ಜೀವದ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಕೆರೆಗಿಳ್ದು ಕಮಲ ತಂದ್ಕೊಟ್ಟಿದ್ರು. ಅಂಥವ್ರೆ ಇವತ್ತು ಅವ್ರ ಅತ್ತಿಗೆಗೋಸ್ಕರ ನನ್ನ ಬಿಡೋ ಥರ ಮಾತಾಡಿದ್ರಲ್ವ. ಇದೇನ ಪ್ರೀತಿ ಅಂದ್ರೆ? ಅದಕ್ಕೆ ಬೆಲೆನೇ ಇಲ್ವಾ? ಅಂದ್ರೆ ಇಷ್ಟು ದಿನ ನನ್ನ ಬೆನ್ನಿಂದ ಬಿದ್ದು ಪ್ರೀತಿ ಮಾಡಿದೆಲ್ಲ ಏನು? ಯಾಕೆ ಈ ಥರ ಮಾಡಿದ್ರಿ? ನಾನೇನ್ ಮಾಡ್ದೆ? ಕೇಳ್ದೆ ಯಾಕೆ ಇಲ್ಲಿಗೆ ಬಂದು ನಿಂತಿದ್ದೀರಾ? ಇನ್ ಯಾವ ಖುಷಿಗಲ್ಲಿ ಇರ್ಬೇಕಾಗಿತ್ತು? ನನ್ ಮಾತು ಕೇಳ್ದೆ ನನ್ ಮೇಲೆ ಕೈ ಮಾಡಿದ್ರಲ್ವಾ, ಸಮಾಧಾನ ಆಯ್ತಾ? ಸಾರಿ ದೀಪ ಅವರೇ, ಕೋಪದಲ್ಲಿ ಆ ರೀತಿ ನಡ್ಕೊಂಡ್ಬಿಟ್ಟೆ. ಆದ್ರೆ ನೀವು ಅದಕ್ಕೆ ಬಗ್ಗೆ ಆ ರೀತಿ ಕೆಟ್ಟದಾಗ ಮಾತಾಡಿದ ತಪ್ಪಲ್ವಾ? ಒಳ್ಳೇದು ಹೇಳಿದ್ರೆ ಈಗಿನ ಕಾಲದಲ್ಲಿ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಹಾಗಲ್ಲ ದೀಪ ಅವರೇ,
ನನಗೆ ನೀವು ಬೇಕು, ಅದಕ್ಕೇನೂ ಬೇಕು. ನನ್ನ ತಾಯಿ ಸ್ಥಾನದಲ್ಲಿರೋರ್ನ ಬಿಟ್ಬಿಡಿ ಅಂದ್ರೆ ಹೇಗೆ? ಒಂದ್ ವೇಳೆ ಇದೇ ಮಾತನ್ನ ಅದಕ್ಕೆ ನಿಮ್ಗೆ ಹೇಳಿದಿದ್ರೆ? ಅವ್ರು ಹೇಳಿದ್ರೆ ನೀವು ನನ್ನನ್ನು ಬಿಟ್ಬಿಡ್ತಿದ್ರಿ ಅನ್ಸುತ್ತೆ. ನೋಡಿ ಇದನ್ನೇ ಬೇಡ ಅನ್ನೋದು. ನಿಮ್ ಹಿಂದೆ ಬಿದ್ದು ನಿಮ್ಮನ್ನ ಪ್ರೀತಿ ಮಾಡಿದ್ದು ನಿಮ್ಮನ್ನ ಬಿಟ್ಬಿಡಕ್ಕಲ್ಲ, ಪಡ್ಕೊಳಕ್ಕೆ. ನನ್ನ ಪ್ರೀತಿ ಬೇಕು, ಆದ್ರೆ ನಾನು ಹೇಳಿದ ಮಾತು ಕೇಳಕ್ ಇಷ್ಟ ಇಲ್ಲ. ಚೆನ್ನಾಗಿದೆ. ಯಾಕೆ ದೀಪ ಅವರೇ ಹೀಗೆ ನಾನು ಹೇಳೋದನ್ನೇ ಅರ್ಥ ಮಾಡ್ಕೊಳ್ತಾ ಇಲ್ಲ? ಮೊದಲೆಲ್ಲ ಹೀಗಿರ್ಲಿಲ್ಲ ನೀವು. ಅತ್ತಿಗೆ ಬಗ್ಗೆ ಎಷ್ಟೊಂದು ಗೌರವ ಇಟ್ಕೊಂಡಿದ್ರಿ. ಈಗ ಯಾವಾಗ ನಾನು ನಿಮ್ಮನ್ನು ಪ್ರೀತಿ ಮಾಡೋಕೆ ಶುರು ಮಾಡಿದ್ನೋ ಅವಾಗ ಅತ್ತಿಗೆನ ಬಿಟ್ಟು ಬನ್ನಿ ಅಂತಿದ್ರಲ್ಲ. ಹಾಗಾದ್ರೆ ಮೊದಲಿಂದನೂ ನಿಮ್ಮ ಮನಸ್ಸಲ್ಲಿ ಇದೇ ಉದ್ದೇಶ ಇದ್ದಿದ್ದಾ? ಖಂಡಿತ ಇಲ್ಲ. ಇಷ್ಟು ದಿನ ನಿಮ್ಮ ಅತ್ತಿಗೆ ನಾವು ಒಳ್ಳೆಯವರು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಅವ್ರು ಒಳ್ಳೆಯವರಲ್ಲ. ಅವರಲ್ಲಿ ಒಂದು ಕ್ರೂರತನ ಇದೆ ಅಂತ ನಂಗೆ ಇತ್ತೀಚೆಗೆ ಅರ್ಥ ಆಯ್ತು. ಅದಕ್ಕೆ ನಿಮ್ಮನ್ನ ಅವರಿಂದ ದೂರ ಇರಕ್ಕೆ ಹೇಳಿದ್ದು. ಸಾಕು ದೀಪ ಅವರೇ, ನೀವು ಪದೇ ಪದೇ ಅತ್ತಿಗೆ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಕೇಳಕ್ ನಾನು ರೆಡಿ ಇಲ್ಲ. ಹಾಗಾದ್ರೆ ನನ್ನನ್ನು ಹುಡ್ಕೊಂಡು ಯಾಕೆ ಬಂದ್ರಿ? ನೀವು ದುಡ್ಡು ಮಾಡಿರೋ ತಪ್ಪನ್ನ ಕ್ಷಮಿಸಿ ವಾಪಸ್ ಕರ್ಕೊಂಡು ಹೋಗಕ್ ಬಂದೆ. ಬರಲ್ಲ. ಮತ್ತೆ ಹಠ ಮಾಡ್ಬಿಡಿ ದೀಪ ಅವರೇ. ಒಂದ್ ಸರ್ತಿ ನಿಮ್ಮಿಂದ ದೂರ ಇದ್ದೆ ಸಾಕಾಗಿದೆ. ಮತ್ತೆ ಬರಲ್ಲ ಅಂತಿದ್ದೀರಲ್ಲ. ಪ್ಲೀಸ್ ಪ್ಲೀಸ್ ದೀಪ ಅವರೇ, ಹಾಗಿದ್ದನ್ನೆಲ್ಲ ಕೆಟ್ಟ ಕನ್ಸು ಅಂತ ಮರ್ತ್ಬಿಟ್ಟು ನನ್ನ ಜೊತೆ ಬನ್ನಿ. ಲಪ್ಪನು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಇಬ್ರು ಅದಕ್ಕೆ ಹತ್ರ ಹೋಗಿ ಸಾರಿ ಕೇಳಿ ಬೆಂಗಳೂರಿಗೆ ಹೊರಡೋಣ. ನಾನು ಯಾಕೆ ನಿಮ್ಮ ಅತ್ತಿಗೆ ಹತ್ರ ಕ್ಷಮೆ ಕೇಳಬೇಕು? ನಾನು ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದು ಅವರು. ಅಂದ್ರೆ ನಿಮ್ ಪ್ರಕಾರ ಅದಕ್ಕೆ ನಿಮ್ಮ ಹತ್ರ ಬಂದು ಸಾರಿ ಕೇಳ್ಬೇಕಾ? ಹಾಗಂತ ನಾನು ಎಲ್ಲಿ ಹೇಳ್ದೆ? ಬಾಯಿ ಬಿಟ್ಟು ಹೇಳ್ದಿದ್ರು ನಿಮ್ಮ ಉದ್ದೇಶ ಅರ್ಥ ಆಗ್ತಾ ಇದೆ. ಈಗೇನು ಆಗಿದ್ದನ್ನೆಲ್ಲ ಮರ್ತು ನನ್ನ ಜೊತೆ ಬರ್ತಿರೋ ಇಲ್ವೋ? ನೀವು ನಿಮ್ಮ ಅತ್ತಿಗೆಯಿಂದ ದೂರ ಇರ್ತಿರೋ ಇಲ್ವೋ? ಇರಲ್ಲ. ಹಾಗಾದ್ರೆ ನಾನು ನಿಮ್ಮ ಜೊತೆ ಬರಲ್ಲ. ಇದು ನಿಮ್ ಕೊನೆ ನಿರ್ಧಾರನ? ಹೌದು. ಪ್ರೀತಿ ಅಂದ್ರೆ ತ್ಯಾಗ ಅಂತಾರೆ. ಅದು ನಮ್ಮ ವಿಷಯದಲ್ಲೂ ನಿಜ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ನಾನು ನಿಮ್ಮಿಂದ ದೂರ ಇದ್ರು ನಿಮ್ಮನ್ನು ಪ್ರೀತಿಸೋದು ಮಾತ್ರ ನಿಲ್ಸಲ್ಲ. ನಿಮ್ಮನ್ನು ಮರೆಯೋಕ್ಕೂ ಆಗಲ್ಲ. ಆದ್ರೆ ನಿಮ್ಮ ಪ್ರೀತಿಗೋಸ್ಕರ ತನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಸಾಕಿರೋ ಅತ್ತಿಗೆನ್ ಬಿಟ್ಟು ಬರೋದಕ್ಕೂ ಆಗಲ್ಲ. ಅವ್ರಿಗೋಸ್ಕರ ನಮ್ಮ ಪ್ರೀತಿ ತ್ಯಾಗ ಮಾಡ್ತೀನಿ.